ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಹಳೆ ನಿಡನೇಗಿಲು ಗ್ರಾಮದಲ್ಲಿ ನಡೆದ ಡಕಾಯಿತಿ ಪ್ರಕರಣವೊಂದು ಇಡೀ ಪೊಲೀಸ್ ಇಲಾಖೆಗೆ ತಲೆ ತಗ್ಗಿಸುವಂತೆ ಮಾಡಿದೆ. ಒಬ್ಬ ಡಿಆರ್ ಪೊಲೀಸ್ ಸಿಬ್ಬಂದಿಗೆ ಮುಂದೆ ನಿಂತು ತೋಟದ ಮನೆಯಲ್ಲಿ ಡಕಾಯಿತಿ ಮಾಡಿಸಿದ ಆಘಾತಕಾರಿ ಘಟನೆ ಇದಾಗಿದೆ. ಕಳೆದ ಜನವರಿ 19ರಂದು ಗ್ರಾಮದ ಮಲ್ಲನಗೌಡ ಪಾಟೀಲ್ ಎಂಬಾತರ ತೋಟದ ಮನೆಯಲ್ಲಿ ಈ ಡಕಾಯಿತಿ ನಡೆದಿತ್ತು. ಕಳ್ಳರು ಮನೆಯಿಂದ ಒಟ್ಟು 9 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣ ಮತ್ತು 5 ಲಕ್ಷ ರೂಪಾಯಿ ನಗದು ಕಳ್ಳತನ ಮಾಡಿದ್ರು. ನಮ್ದು ತೋಟದಲ್ಲಿ ಮನೆ ಇರೋದು ಹಳೆ ನೆಡನೇಗಿಲು ಅಂತ, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಹಳೆ ನೆಡನೇಗಿಲು ಗ್ರಾಮ. ಅಂದರೆ ತೋಟದಲ್ಲಿ ಮನೆ ಇರೋದಂದ್ರೆ ಅಕ್ಕಪಕ್ಕ ಯಾವುದೇ ಮನೆಗಳು ಇಲ್ಲ. ಅಂದರೆ ಸುಮಾರು 1 ಕಿಲೋಮೀಟರ್ ತನಕ ಯಾವುದೇ ಮನೆಗಳಿಲ್ಲ. ಸುಮಾರು 1ನೇ ತಿಂಗಳು ಅಂದರೆ ಜನವರಿ 19ನೇ ತಾರೀಕು 2026 ಈ ವರ್ಷ ನಡೀತಿರ್ತಕ್ಕಂಥ ಘಟನೆ ಏನಂತ ಅಂದರೆ, ಸುಮಾರು 11:15ಕ್ಕೆ 5 ಜನ ಡಕಾಯಿತರು ಕಳ್ಳರು ಬಂದ್ಬಿಟ್ಟು ಈ ಫ್ರಂಟ್ ಡೋರ್ ಏನಿದೆಯಲ್ಲ ಅದನ್ನು ಲಾಕ್ ಮಾಡಿಬಿಟ್ಟು ಹಿಂದ್ಗಡೆ ಡೋರಿಂದ ಬಂದು ಜಮ್ಮಿಟ್ಟಿಗೆ ಬರುತ್ತಲ್ಲ ಆ ದೊಡ್ಡ ಇಟ್ಟಿಗೆ ಅದನ್ನು ಡೈರೆಕ್ಟ್ ಲಾಕಿಗೆ ಹೊಡೆದು ಅಲ್ಲಿಂದ ಡೈರೆಕ್ಟಾಗಿ ನಾನು ಮತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗ ಮತ್ತು ನನ್ನ ತಾಯಿ ಮತ್ತು ಅವರ ತಾಯಿ ಅಂದರೆ ನನ್ನ ಹೆಂಡತಿ ತಾಯಿ ಮಲಗಿದ್ದಾಗ ಬಂದುಬಿಟ್ಟು ಆ ಡೋರ್ನ ಹೊಡೆದಾದ್ಮೇಲೆ ನಮಗೆ ಅವಾಗ ಎಚ್ಚರ ಆಯಿತು. ಡೈರೆಕ್ಟ್ 5 ಜನನೂ ಒಳಗಡೆ ನುಗ್ಗಿದ್ರು. 5 ಜನನೂ ಒಳಗಡೆ ನುಗ್ಗಿಬಿಟ್ಟು ಏನಪ್ಪ ಅಂದರೆ, ಡೈರೆಕ್ಟ್ ದುಡ್ಡು ಇರ್ತಕ್ಕಂಥ ನಮ್ಮ ಕಪಾಟ್ ಅಂದರೆ ಗಾಡ್ರೇಜ್ ಅಂತ ಏನಂತೀವಲ್ಲ ಅದಕ್ಕೆ ಬಂದುಬಿಟ್ಟು ದುಡ್ಡು ಮತ್ತು ಅದರಲ್ಲಿರ್ತಕ್ಕಂಥ ಬಂಗಾರ ಬೆಳ್ಳಿ ಏನಿದೆಯಲ್ಲ ಅದನ್ನು ತಗೊಂಡ್ರು. ಚಾಕು ಇತ್ತು ಅವ್ರ ಕೈಯಲ್ಲಿ. ಚಾಕು ಇದರಿಂದ 4 ಜನ ಕಡೆಯಲ್ಲಿ 3 ಜನ ಕಡೆಯಲ್ಲಿ ರಾಡಿತ್ತು. ಸದ್ಯ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಆರ್ ಪೊಲೀಸ್ ಸಿಬ್ಬಂದಿ ಸೇರಿದಂತೆ ಒಟ್ಟು 4 ಕಳ್ಳರನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಪೊಲೀಸ್ ಸಿಬ್ಬಂದಿ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿರೋದು ಇಡೀ ಪೊಲೀಸ್ ಇಲಾಖೆಯ ಘನತೆಗೆ ಧಕ್ಕೆ ತಂದಿದೆ. ಜನವರಿ 19ರಂದು ನಮ್ಮದು ಹಿರೇಕೆರೂರು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಬರ್ತಕ್ಕಂಥ ಒಂದು ನಿಡನೇಗಿಲು ಅಂತ ಒಂದು ಹಳ್ಳಿ ಬರುತ್ತೆ. ಸ್ಟೇಷನ್ನಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿ 19ನೇ ತಾರೀಕು ರಾತ್ರಿ ಮನೆಯಲ್ಲಿ ಒಂದು 11:15 ಸುಮಾರು ಮನೆಯಲ್ಲಿ ಜನ ಇರುವಾಗಲೇ ಮನೆಗೆ ಬಂದು ಮುಂದಿನ ಬಾಗಿಲಿಗೆ ಚಿಲ್ಕ ಹಾಕಿಬಿಟ್ಟು ಹಿಂದಿನ ಬಾಗಿಲಿಗೆ ಹೋಗಿ ಒಂದು ಜಂಬಿಟ್ಟಿಗೆಯನ್ನು ತಗೊಂಡು ಡೋರಿಗೆ ಹೊಡೆದು ಅದನ್ನು ಡೋರ್ ಓಪನ್ ಆಗುತ್ತೆ. ಒಳಗಡೆ ಒಂದು 4-5 ಜನ ಪ್ರವೇಶ ಮಾಡಿ ಅವರಿಗೆ ಹೆದರಿಸ್ಬಿಟ್ಟು ಚಾಕು ತೋರಿಸಿ ಹೆದರಿಸ್ಬಿಟ್ಟು ಮನೆಯಲ್ಲಿರ್ತಕ್ಕಂಥ ಒಂದು 40 ಗ್ರಾಮ್ ಬಂಗಾರ 5 ಲಕ್ಷ ರೂಪಾಯಿ ಮತ್ತು 244 ಗ್ರಾಮ್ ಬೆಳ್ಳಿ ಆಭರಣವನ್ನು ತೊಗೊಂಡು ಹೋಗಿದ್ದಾರೆ ಅಂತ ಮಲ್ಲನಗೌಡ ಅನ್ನೋರು ನಮಗೆ ಕಂಪ್ಲೇಂಟ್ ಕೊಡ್ತಾರೆ. ನಾವು ಅದ್ರ ಪ್ರಕಾರ ಇಮಿಡಿಯೇಟ್ ಎಲ್ಲ ಆಫೀಸರ್ಸನ್ನ ಮತ್ತು ಕ್ರೈಮ್ ಸ್ಟಾಫನ್ನ ಎಲ್ಲರನ್ನೂ ನಾವು ಅಲರ್ಟ್ ಮಾಡಿದ್ವಿ. ಈ ಮಲ್ಲನಗೌಡ ಈಶ್ವರಗೌಡ ಪಾಟೀಲ್ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದ ಪ್ರಕಾರ 4 ಟೀಮ್ ಮಾಡಿ ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳೆಲ್ಲ ಬೇರೆ ಬೇರೆ ಕಡೆ ಹೋಗಿ ಅದು ನಮಗೆ ಒಂದು 12 ದಿವಸ ಆದಮೇಲೆ ಹಿರೇಕೆರೂರು ತಾಲೂಕಲ್ಲೇ ಒಂದು ಹಳ್ಳಿ ಹತ್ತಿರ ಮತ್ತೆ ಸಂಶಯಾಸ್ಪದವಾಗಿ ವ್ಯಕ್ತಿಗಳು ಬಂದಾಗ ನಾವು ಅಲ್ಲಿ ಅವ್ರನ್ನ ವಿಚಾರ ಮಾಡಿ ಕೇಳಲಾಗಿ ಅವರು ಸರಿಯಾಗಿ ಉತ್ತರ ಕೊಡದೇ ಇರೋದ್ರಿಂದ ಅವ್ರನ್ನ ಕರ್ಕೊಂಡ್ಬಂದು ವಿಚಾರ ಮಾಡಿದಾಗ ಅವರು ನಿಡನೇಗಿಲುವಲ್ಲಿನೂ ನಾವು ಒಂದು ಡೆಕಾಯಿಟಿ ಮಾಡಿದ್ದೀವಿ ಅಂತ ಒಪ್ಕೊಂಡ್ರು.